ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಗುಬ್ಬಿಗೂಡು. ಈ ವಿಡಿಯೋ ಮನೇಲೇ ಇರೋ ಮಹಿಳೆಯರಿಗೆ ತುಂಬಾನೇ ಉಪಯೋಗ ಆಗೋ ವಿಡಿಯೋ ಅಂತಾನೆ ಹೇಳ್ಬೋದು. ಮನೇಲೇ ಇದ್ಕೊಂಡು ಒಂದಷ್ಟು ವರ್ಕ್ ಮಾಡ್ಕೊಂಡು ಮನಿ ಅರ್ನಿಂಗ್ಸ್ ಮಾಡ್ಕೋಬೋದಂತ ಒಂದಷ್ಟು ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ನಾನು. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಿರಾ ನೋಡಿ. ಒಂದು 8ರಿಂದ 10 ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ನಾನು. ನಿಮ್ಗೂ ಉಪಯೋಗ ಆಗ್ಬೋದು. ಮನೇಲೇ ಇದ್ಕೊಂಡು ನೀವು ನಿಮ್ ಖರ್ಚಿಗಾಗೋಷ್ಟು ಅಮೌಂಟ್ ನ ಅರ್ನಿಂಗ್ಸ್ ಮಾಡ್ಕೋಬಹುದು. ಈಗ ನಾನು ಮೊದಲನೇ ಬಿಸ್ನೆಸ್ ಬಂದು ಟೈಲರಿಂಗ್. ಈಗ ನಾನು ಮಾಡ್ತಾ ಇದ್ದೀನಲ್ಲ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದು ಟೈಲರಿಂಗ್ ವರ್ಕ್ ಮಾಡ್ಕೊಂಡೇನೆ ಮನೇಲೇ ಇದ್ಕೊಂಡು ಟೈಲರಿಂಗ್ ಕೆಲಸ ಮಾಡ್ಕೊಂಡೆ. ನಾವು 30ರಿಂದ 40 ಸಾವಿರ ನಾವು ಎಷ್ಟು ಏರಿಯಾ ಮೇಲೆ ಡಿಪೆಂಡ್, ನಾವು ನಮ್ಮ ವರ್ಕ್ ಮೇಲೆ ಡಿಪೆಂಡ್ ಇರುತ್ತೆ. ಎಷ್ಟು ಒಂದು 30ರಿಂದ 40 50 ಸಾವಿರವರೆಗೂ ನಾವು ಮನೇಲೇ ಇದ್ಕೊಂಡು ಸಂಪಾದನೆ ಮಾಡ್ಕೋಬಹುದು ಟೈಲರಿಂಗ್ ಇಂದ. ಮತ್ತೆ ನಮ್ಗೆ ಸ್ಟಿಚಿಂಗೇ ಬರಲ್ಲ, ನಾವ್ ಹೆಂಗ್ ಅರ್ನ್ ಮಾಡೋಣ ಅಂತ ಅನ್ನೋರ್ಗೆ ಡೋಂಟ್ ವರಿ. ಬರೀ ಜಸ್ಟ್ ಈಗ ನಾವು ಸ್ಟಿಚಿಂಗೇ ಬರಲ್ಲ, ನಮ್ಗೆ ಝೀರೋಲ್ ಇದೀವಿ ಅಂತ ಅನ್ನೋರು ಒಂದು ಚಿಕ್ಕದಾಗಿ ಉಷಾ ಮಿಷಿನ್ ಬರುತ್ತಲ್ಲ, ಆ ತರ 4ರಿಂದ 5 ಸಾವಿರ ಒಳಗಡೆನೆ ಒಂದ್ ಮಿಷಿನ್ ತಗೊಂಡು ಸ್ಟಿಚಿಂಗ್ ಕಲ್ತ್ಕೋಬಹುದು. ಜಸ್ಟ್ ಒಂದ್ ಸ್ಟಿಚಿಂಗ್, ಒಂದು ಸ್ಟ್ರೈಟ್ ಸ್ಟಿಚಿಂಗ್ ಅದನ್ನ ಕಲ್ತ್ಕೊಂಡ್ರೆ ಸಾಕು. ನಾವು ಜಸ್ಟ್ ಒಂದು ನೈಟಿಗೆ ಸ್ಟಿಚ್ ಆಲ್ಟ್ರೇಷನ್ ಮಾಡ್ಕೊಟ್ರೆ ನಾವು 30 ರೂಪಾಯಿ, ಅಂದ್ರೆ ಆ ಏರಿಯಾ ಮೇಲೆ ಎಷ್ಟು ಇರುತ್ತೆ ಅಷ್ಟು ತಗೋಬಹುದು. 30 ರೂಪಾಯಿನೂ ತಗೋತಾರೆ, 20 ರೂಪಾಯಿನೂ ತಗೋತಾರೆ, 50 ರೂಪಾಯಿನೂ ತಗೋತಾರೆ. ಆ ತರ ನಾವು ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ. ಒಂದು ನೈಟಿಗೆ ನಾನು ಜಸ್ಟ್ ಒಂದು ಕಡಿಮೆ ಬಜೆಟ್ ಅಲ್ಲಿ ಹೇಳ್ತಾ ಇರೋದು 30 ರೂಪಾಯಿ ಅಂತ ತಗೊಂಡ್ರುನು. 30 ರೂಪಾಯಿ ಅಂತ ತಗೊಂಡ್ರುನು ಈಗ ಒಬ್ರು ನೈಟಿ ತಗೊಂಡ್ರೆ ಒಂದು 3 4 ಒಂದು 5 ಆದ್ರೂ ತಗೋತಾರೆ. 5 ತಗೊಂಡು ಸ್ಟಿಚಿಂಗ್ ಕೊಟ್ರೆ ಅವರು ನಮ್ಗೆ ಈಗ 30 ರೂಪಾಯಿ ಅಂತ ಲೆಕ್ಕ ಕೊಂಡ್ರು 5ಕ್ಕೆ 150 ರೂಪಾಯಿ ಆಯ್ತು. 150 ರೂಪಾಯಿ 30 ರೂಪಾಯಿ ಅಂತ ಲೆಕ್ಕ ಕೊಂಡ್ರೆ 50 ರೂಪಾಯಿ ತಗೋತಾರೆ ಅವರು. ಈಗ ವಿಲೇಜ್ ಅಲ್ಲಿ, ಹಳ್ಳಿ ಊರ್ ಕಡೆ ಇದ್ರೆ ಸ್ವಲ್ಪ ಕಡಿಮೆ ತಗೋತಾರೆ, ಸಿಟಿಲಿ ಇದ್ರೆ ಜಾಸ್ತಿನೇ ತಗೋತಾರೆ. ಹಂಗೆ ಒಂದು 50 ರೂಪಾಯಿ ತಗೊಂಡ್ರೆ 50 ರೂಪಾಯಿ ಅಂತ ತಗೊಂಡ್ರುನು 5 ನೈಟಿಗೆ 250 ರೂಪಾಯಿ ಆಯ್ತು. ಹಿಂಗೆ 5 ನೈಟಿ ಸ್ಟಿಚ್ ಮಾಡ್ಕೊಟ್ರೆ ನಾವು 250 ರೂಪಾಯಿ ಸಿಕ್ತು ನಮ್ಗೆ. ಸಾಕಲ್ವಾ? ಮತ್ತೆ ಇನ್ನ ಬೇರೆ ಬೇರೆ ಆಲ್ಟ್ರೇಷನ್ ಬರ್ತಾನೆ ಇರ್ತವೆ. ಹಾಗೇನೆ ಡ್ರೆಸ್ ತಗೋತಾರೆ. ರೆಡಿಮೇಡ್ ಡ್ರೆಸ್ ತಗೊಂಡ್ರೆ ಅದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಮಾಡ್ಕೊಡಿ ಅಂತ ಕೊಡ್ತಾರೆ. ಅದಕ್ಕೂನು 50 ರೂಪಾಯಿ. ಹೆಂಗೆ ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ ಅಲ್ಲ, ಅಷ್ಟು ತಗೊಂಡ್ರೆ ನಮ್ಗೆ ಸ್ಟಿಚಿಂಗ್ ಅಲ್ಲೂ ಏನು ಲಾಸ್ ಆಗಲ್ಲ ಗೈಸ್. ಸ್ಟಿಚಿಂಗ್ ಅಲ್ಲೂ ತುಂಬಾನೇ ಬರೀ ಸ್ಟಿಚಿಂಗೇನೆ ಆಲ್ಟ್ರೇಷನ್ಗೆ ಅಂತಾನೆ ಬರೀ ಆಲ್ಟ್ರೇಷನ್ ನಲ್ಲೇ ತುಂಬಾನೇ ದುಡ್ಡು ಸಂಪಾದನೆ ಮಾಡ್ಬಿಡ್ತಾರೆ. ನಾವು ಸ್ಟಿಚಿಂಗ್ ಬ್ಲೌಸ್ ಈ ಡ್ರೆಸ್ ಸ್ಟಿಚ್ ಮಾಡೋ ಬದಲು ಬರೀ ಆಲ್ಟ್ರೇಷನ್ ಅಲ್ಲೇ ಅದು ಜಾಸ್ತಿ ಟೈಮು ತಗೊಳಲ್ಲ. ಹಾಗೆ ಅಮೌಂಟುನು ನಾವು ಇಷ್ಟು ಹೇಳಿದ್ರೆ ಅಮೌಂಟುನು ಅಷ್ಟು ಸಂಪಾದನೆ ಆಗ್ಬಿಡುತ್ತೆ ಗೈಸ್ ಆಲ್ಟ್ರೇಷನ್ ಅಲ್ಲೇ. ಸ್ಟಿಚಿಂಗ್ ಬರ್ದೇ ಇದ್ದವ್ರಿಗೆ ಇದು ತುಂಬಾನೇ ಬೆನಿಫಿಟ್. ಈಗ ಸ್ಟಿಚಿಂಗ್ ಮಾಡೋರು ಕೆಲವರು ಆಲ್ಟ್ರೇಷನ್ನೇ ಮಾಡ್ಕೊಡಲ್ಲ. ಆ ಕಡೆ ಆ ತರ ಇದ್ದಾಗ ಬರೀ ಸ್ಟಿಚಿಂಗ್ ಒಂದ್ ಕಲ್ತಿದ್ರೆ ಸಾಕು. ಈ ಆಲ್ಟ್ರೇಷನ್ ಮಾಡ್ಕೊಂಡೇನೆ ನಾವು ತುಂಬಾ ದುಡ್ಡನ್ನ ಸಂಪಾದನೆ ಮಾಡ್ಕೋಬಹುದು. ಮತ್ತೆ ಸ್ಟಿಚಿಂಗ್ ವಿಚಾರಕ್ಕೆ ಬಂದ್ರೆ, ಈಗ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ರೆ ಒಂದ್ ಬ್ಲೌಸ್ಗೆ ಕೆಲವು ಕಡೆ 200 ರೂಪಾಯಿ ಇರುತ್ತೆ, ಕೆಲವು ಕಡೆ 250, 300, 350, 500 ರೂಪಾಯಿ ವರ್ಗೂನು ಮಾಡ್ತಾರೆ, 600 ರೂಪಾಯಿ ವರ್ಗೂನು ಮಾಡ್ತಾರೆ. ಅದು ಯಾವ್ಯಾವ ಏರಿಯಾ ಇರುತ್ತೆ ಅದನ್ನ ನೋಡ್ಕೊಂಡು ನಾವು ಅಷ್ಟು ಚಾರ್ಜ್ ಮಾಡಿದ್ರೆ, ಈಗ ಒಂದು ದಿನಕ್ಕೆ ನಮ್ಮ ಕೆಪಾಸಿಟಿ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಬೋದು, ನೀವು ಎಷ್ಟು ಅವರ್ಗೆ ಒಂದು ಬ್ಲೌಸ್ ನ ಸ್ಟಿಚ್ ಮಾಡ್ತೀರಾ ಆ ಟೈಮ್ ನೋಡ್ಕೊಂಡು ಮಾಡಿದ್ರೆ ಅದ್ರಲ್ಲೂ ಈಗ 250, ನಾನು ಒಂದು ರೇಂಜ್ ಅಲ್ಲಿ ಹೇಳ್ತಾ ಇದ್ದೀನಿ, 250 ಅಂತ ತಗೊಂಡ್ರು ಒಂದ್ ದಿನಕ್ಕೆ 2 ಬ್ಲೌಸ್ ಮಾಡಿದ್ರು 500 ರೂಪಾಯಿ ಸಿಗುತ್ತೆ. ಎಕ್ಸ್ಪರ್ಟ್ ಇದ್ರೆ 3 4 5 ಮಾಡ್ಬೋದು ಬ್ಲೌಸ್. ಅವ್ರ ಕೆಪಾಸಿಟಿ ಹೆಂಗಿದೆ, ಎಕ್ಸ್ಪರ್ಟ್ ಆದ್ರೆ 6 7 10 ತನಕನೂ ಮಾಡ್ತಾರೆ ಶಾಪ್ ಹಾಕೊಂಡಿರೋರು. ನಾನ್ ಹೇಳ್ತಾ ಇರೋದು ಇವಾಗ ಮನೇಲಿ ಒಂದು 2 ಮಾಡ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. 2 ಮಾಡ್ಕೊಂಡ್ರು 250 ರೂಪಾಯಿ ಅಂತ ಅಂದ್ರೆ 500 ರೂಪಾಯಿ ಆಯ್ತು. 500 ರೂಪಾಯಿ ಅಂತ ಬಂದ್ರೆ ತಿಂಗಳಿಗೆ 15 ಸಾವಿರ ಆಯ್ತು. ಹಂಗೇನೆ ಆ ಸೈಡ್ ಆಲ್ಟ್ರೇಷನ್ ಅದು ಇದು ಮಾಡ್ಕೊಂಡ್ರುನು ನಮ್ಗೆ 30 ಸಾವಿರ ಅಂತೂ ಬಂದೇ ಬರುತ್ತೆ. ಮತ್ತೆ ಡ್ರೆಸ್ಸುನು ಅಷ್ಟೇನೆ 350, 400, 500 ವರ್ಗೂ ತಗೋತಾರೆ. ಜಾಸ್ತಿನೇ ತಗೋತಾರೆ ಬೇರೆ ಕಡೆ ಎಲ್ಲ. ಒಂದು ನಾನ್ ಹೇಳೋ ರೇಂಜ್ ಅಂತ ಅಂದ್ರೆ ಒಂದು 400 ರೂಪಾಯಿ ಅಂತ ತಗೊಂಡ್ರುನು, ಒಂದು ಸೆಟ್ಗೆ 400 ರೂಪಾಯಿ ಅಂತ ತಗೊಂಡ್ರುನು 2 ಸೆಟ್ ಆದ್ರೆ 800 ರೂಪಾಯಿ ಆಗುತ್ತೆ.
ಅದು ಈಸಿನೇ ಇರುತ್ತೆ. ಡ್ರೆಸ್ಸು ಈಸಿನೇ ಇರುತ್ತೆ. ಟಾಪ್‌ಗೆ 1 ಅವರು, ಪ್ಯಾಂಟ್‌ಗೆ 1 ಅವರ್ ತಗೊಂಡ್ರುನು ನಾವು 2 ಅವರ್ಸ್, ಜಾಸ್ತಿ ಅಂದ್ರು 3 ಅವರ್ಸ್ ಅಷ್ಟರಲ್ಲಿ ಒಂದು ಡ್ರೆಸ್ಸು ಸ್ಟಿಚ್ ಮಾಡ್ಬೋದು. 1 ಸೆಟ್ಟು. ಅದು 2 ಸೆಟ್ಟಿಂದ 3 ಸೆಟ್ ವರ್ಗೂನು ಮಾಡ್ಬೋದು. ಬೇಡ 2 ಸೆಟ್ಟೇ ಮಾಡ್ತೀನಿ ಅಂತ ಅಂದ್ರು ₹800 ಆದ್ರೂ ನಾವು ಸಂಪಾದನೆ ಮಾಡ್ಕೋಬೋದು ಒಂದ್ ದಿನಕ್ಕೆ. ಅದ್ರಲ್ಲಿ ಸೈಡು ಅದೇ ಹೇಳಿದ್ನಲ್ಲ, ಆಲ್ಟ್ರೇಷನ್ ಮಾಡ್ಕೊಂಡ್ರು ಒಂದು ₹200 ಎಕ್ಸ್ಟ್ರಾ ಆಲ್ಟ್ರೇಷನ್‌ಗೆ ಮಾಡ್ಕೊಂಡ್ರುನು ಅದು ₹1000 ಹಾಗೆ ಆಗುತ್ತೆ. ಹಾಗೆ ನಾವು ಸ್ಟಿಚಿಂಗ್ ಅಲ್ಲೇ ತುಂಬಾನೇ ಮನೇಲೆ ಬೇರೆ ಶಾಪ್ ಹಾಕೊಳ್ಳೋದ್ ಬೇಡ, ಮನೇಲೆ ಸ್ಟಿಚ್ ಮಾಡ್ಕೊಂಡ್ರುನು ಬಟ್ ನಾವು ಕರೆಕ್ಟ್ ಆಗಿ ಫಿನಿಶಿಂಗ್ ಕೊಡ್ಬೇಕು. ಫಿನಿಶಿಂಗ್ ನೀಟಾಗಿ ಬಂದ್ರೆ ಎಲ್ಲೇ ಇದ್ರು ಹುಡುಕೋ ಬರ್ತಾರೆ. ಆ ತರ ನಾವು ಸ್ಟಿಚಿಂಗು ಅವ್ರಿಗೆ ಪರ್ಫೆಕ್ಟ್ ಕೊಟ್ವಿ ಅಂತ ಅಂದ್ರೆ ನಾವು ಮನೇಲೇ ಇದ್ಕೊಂಡೆ ಮನೆ ಕೆಲಸ ಮಾಡ್ಕೊಂಡು ಎಲ್ಲಾನು ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು. ಮತ್ತೆ ಸಾರಿ ಕುಚ್ಚಾಕೋದು ಕಲ್ತಿದ್ರೆ ಅಂತೂ ಅದು ತುಂಬಾನೇ ಬೆನಿಫಿಟ್. ಈಗ ಸ್ಟಿಚಿಂಗೇ ಬರಲ್ಲ ನಮ್ಗೆ ಅಂತ ಅಂದ್ರೆ ಜಸ್ಟ್ ನಮ್ ಎಲ್ಲೂ ಕಲಿಯೋದಿಕ್ ಹೋಗೋದೇ ಬೇಡ, ಯೂಟ್ಯೂಬ್ ಅಲ್ಲೇ ಎಲ್ಲಾನು ಇರುತ್ತೆ. ಸಾರಿ ಕುಚ್ಚು ಸ್ಟಾರ್ಟಿಂಗು ಬೇಬಿ ಕುಚ್ಚು ಕಲ್ತ್ಕೊಬಿಟ್ರು ನಮ್ಗೆ ಸಾಕು. ಈಗ ಬೇಬಿ ಕುಚ್ಗೆ 300, 350, 400 ಅಷ್ಟು ತಗೋತಾರೆ. ಅದು ಒಂದೊಂದು ಸಾರಿ ಕುಚ್ಚ್ ಹಾಕೊಂಡ್ರೆ ಸಾಕು. ಸೀಸನ್‌ಗಳಲ್ಲಂತೂ ಈಗ ಮದ್ವೆ ಸೀಸನ್‌ಗಳು, ಫಂಕ್ಷನ್ ಇದ್ರೆ ಅವರು ಎಲ್ಲ ಫ್ಯಾಮಿಲಿ ಅವರೆಲ್ಲ ತಗೊಂಡ್ರುನು 5-6 ಸೀರೆ ತಗೊಂಡಿರ್ತಾರೆ. ಅದನ್ನೆಲ್ಲನ ಸಾರಿ ಸಾರಿಗೆ ಕುಚ್ಚಾಕೋದಿಕ್ ಕೊಟ್ರುನು ಒಂದ್ 5 ಸೀರೆಗೆ ಕುಚ್ಚಾಕೋಕ್ ಕೊಟ್ರುನು ಎಷ್ಟಾಯ್ತು ನೀವೇ ಕೌಂಟ್ ಮಾಡ್ಕೊಳ್ಳಿ. 300, ₹350 ಅಷ್ಟು ಪ್ರೈಸ್ ತಗೊಂಡ್ರೆ. ಮತ್ತೆ ಕ್ರೋಶ ಕುಚ್ಚೋದು ಅಷ್ಟೇನೆ 500, 600, 700, 1000, 1500 ಅವ್ರಿಗೆ ಯಾವ ಡಿಸೈನ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಪ್ರೈಸುನು. ಆ ತರ ಕ್ರೋಶ ಕುಚ್ಚು ಕಲ್ತ್ಕೊಂಡ್ಬಿಟ್ರೆ ತುಂಬಾನೇ ಬೆನಿಫಿಟ್. ಆ ತರದ್ದೆಲ್ಲ ನಾವು ಸ್ಟಿಚಿಂಗ್ ಇಂದಾನೆ ತುಂಬಾನೇ ಸಂಪಾದನೆ ಮಾಡ್ಕೋಬಹುದು. ಮತ್ತೆ ಗೌನು, ಲೆಹೆಂಗಾ ಸ್ಟಿಚ್ ಮಾಡೋದು ಅದಂತೂ ₹1000 ಮೇಲೇನೆ ಇರುತ್ತೆ. ಈ ತರ ಎಲ್ಲ ಟೈಲರಿಂಗ್ ಅಲ್ಲೂನು ಸಂಪಾದನೆ ಮಾಡ್ಕೋಬಹುದು ಗೈಸ್. ನಾವು ಜಾಸ್ತಿ ಬೇಡ ಅಂತ ಅಂದ್ರು ₹1000 ಒಂದ್ ದಿನಕ್ಕೆ ₹1000 ಮಾಡ್ಕೊಂಡ್ರು 30,000 ಆಯ್ತು ಒಂದ್ ದಿನಕ್ಕೆ. ಅಷ್ಟು ಬೇಡ ಅದ್ರಲ್ಲಿ ಅರ್ಧ ಮಾಡ್ಕೊಂಡ್ರು ಒಂದ್ ದಿನಕ್ಕೆ ₹500 ಅಂತ ಮಾಡ್ಕೊಂಡ್ರುನು 2 ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ್ರು ₹500 ಆಗುತ್ತೆ. ₹500 ಅಂತ ಸ್ಟಿಚ್ ಮಾಡ್ಕೊಂಡ್ರು ಒಂದು ತಿಂಗಳಿಗೆ 15,000 ಏನು ಮೋಸ ಇಲ್ಲ. ಆ ತರ ಟೈಲರಿಂಗ್ ಅಲ್ಲೂ ಬೆನಿಫಿಟ್ ಇದೆ ಗೈಸ್. ಅದು ಒಂದು ಬಿಸ್ನೆಸ್ ಟಿಪ್ಸ್ ಆಯ್ತು. ಮತ್ತೆ ಇನ್ನೂ ಒಂದು ಮನೇಲೆ ಇದ್ಕೊಂಡ್ ಮಾಡೋಂತ ಕೆಲ್ಸ ಅಂತ ಅಂದ್ರೆ ಮಕ್ಳಿಗೆ ಟ್ಯೂಷನ್ ಮಾಡೋವಂತದ್ದು. ಮಕ್ಳಿಗೆ ಈಗ ಟ್ಯೂಷನ್ ಅವಶ್ಯಕತೆ ಇದ್ದೇ ಇರುತ್ತೆ. ಸ್ಕೂಲ್‌ಗೆ ಹೋದ್ರುನು ಟ್ಯೂಷನ್ ಅವಶ್ಯಕತೆ ಇದ್ದೇ ಇರುತ್ತೆ. ನಿಮ್ಗೆ ಓದಿದೀರಾ, ಅದ್ರ ನಾಲೆಡ್ಜ್ ಅದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ರೆ ಟ್ಯೂಷನ್ ಮಾಡ್ಬೋದು ನೀವು. ಈಗ ಒಂದು ಮಗುಗೆ ಎಷ್ಟೋ ತಗೋತಾರಲ್ಲ, ಒಂದ್ 500, 1000, 2000 ತಗೊಳ್ಳೋರು ಇದಾರೆ. ಹೆಂಗೆ ಇರುತ್ತೆ ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ. ಅದು ₹500 ಅಂತ ತಗೊಂಡ್ರು ಒಂದ್ 10 ಮಕ್ಳು 10 ಮಕ್ಳು ಬಂದ್ರುನು ಎಷ್ಟಾಯ್ತು ಕೌಂಟ್ ಮಾಡ್ಕೊಳ್ಳಿ. 5,000 ಆಯ್ತು ಒಂದ್ ತಿಂಗಳಿಗೆ. ಅದು ಕೆಲ್ಸ ಮಾಡ್ಕೊಂಡು ನಿಮ್ ಖರ್ಚಿಗೆ ನೋಡ್ಕೊಂಡ್ರುನು. ಅದು 10 ಮಕ್ಳಾದ್ರೆ ಇನ್ನು ಜಾಸ್ತಿ ಊರಲ್ಲಿ ಜಾಸ್ತಿ ಯಾರು ಇಲ್ಲ ಅಂತ ಅಂದ್ರೆ ಇನ್ನು ಜಾಸ್ತಿ ಮಕ್ಳೇ ಬರ್ತವೆ. ಅದ್ರ ಮೇಲೆ ನಿಮ್ಮ ಅರ್ನಿಂಗ್ಸ್ ಕೂಡ ಜಾಸ್ತಿ ಇರುತ್ತೆ. ಟ್ಯೂಷನ್ ಅಲ್ಲೂ ತುಂಬಾನೇ ಅರ್ನಿಂಗ್ಸ್ ಇದೆ. ನಿಮ್ಗೂ ಅದ್ರ ಬಗ್ಗೆ ನಾಲೆಡ್ಜ್ ಇರ್ಬೇಕು ಪರ್ಫೆಕ್ಟ್ ಆಗಿ. ಅದ್ರ ಬಗ್ಗೆ ಓದಿದ್ರೆ ಓದಿರೋದು ಜಾಸ್ತಿ ವರ್ಷ ಆಗಿಲ್ಲ ನಮಗೂ ಟಚ್ ಅಲ್ಲಿದೆ. ಮಕ್ಳಿಗೆ ಹೇಳ್ಕೊಡೋಷ್ಟು ಬರುತ್ತೆ ಅಂತ ಅಂದ್ರುನು ಟ್ಯೂಷನ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ಬಿಸ್ನೆಸ್ ಬಂದು, ಮೂರನೇ ಬಿಸ್ನೆಸ್ ಬಂದು ಹೂವ ಮಾರೋದು. ಹೂವ ಮಾರೋದು ಅಂತ ಅಂದ್ರೆ ಮನೆ ಮನೆಗೆ ತಗೊಂಡೋಗಿ ಮಾರ್ಬೇಕು ಅಂತ ಏನಿಲ್ಲ. ಈಗ ನಾವು ಮಾರ್ಕೆಟ್ ಇಂದ ತಗೊಬಂದ್ರೆ ಈಗ ಕೆಜಿ ₹250 ಅಂತ ಇದ್ರುನು ಮಾರ್ಕೆಟ್ ಇಂದ ತರೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದ್ರ ಬದಲು ಡೈರೆಕ್ಟ್ ಆಗಿ ನಾವು ರೈತರ ಹತ್ರನೇ ತಗೊಂಬರ್ಬೋದು. ಹೇಗೆ ಅಂತ ರೈತರದ್ದು ಹೇಳ್ತೀನಿ ಮುಂದೆ. ಈಗ ಮಾರ್ಕೆಟ್ ಇಂದ ಒಂದು ₹250ಗೆ ನಾವು 1 ಕೆಜಿ 250 ಅಂತ ತಗೊಬಂದ್ರುನು ಅದು ತಗೊಬಂದು ಡಿವೈಡ್ ಮಾಡ್ಬೇಕು. ಒಂದೊಂದು ಗುಡ್ಡೆ ಅಂತ ಒಂದ್ ಸ್ವಲ್ಪ ಹಾಕಿ ಸಪರೇಟ್ ಮಾಡಿದ್ರುನು ನಾವು ಒಂದು 5ರಿಂದ 6 ಗುಡ್ಡೆ, 6-7 ಗುಡ್ಡೆ ಅಷ್ಟು ಎಷ್ಟಿರುತ್ತೆ ಅಷ್ಟು ನಾವು ವರ್ಚಸ್ ಇರ್ಬೇಕು. ಆಮೇಲೆ ಕಸ್ಟಮರ್‌ಗೂ ವರ್ಚಸ್ ಮಾಡ್ಬೇಕು. ಕಡಿಮೆ ಇಟ್ಕೊಳ್ಳೋದಲ್ಲ, ಅದನ್ನ 10 ಗುಡ್ಡೆ ಮಾಡೋದಂತಲ್ಲ. ಹಂಗ್ ಮಾಡ್ಕೊಬಂದು ಒಂದ್ ಗುಡ್ಡೆಗೆ ₹50 ಅಂತ ಇಟ್ಕೊಂಡ್ರು ನಾವು ನಮ್ಗೆ ಎಕ್ಸ್ಟ್ರಾನೇ ಒಂದು ಕೆಜಿಗೆ ಎಕ್ಸ್ಟ್ರಾನೇ ನಮ್ಗೆ ₹150ರಿಂದ ₹200
ಮಾಡ್ತೀವಿ ಅಂತ ಅಂದ್ರೆ ಕರೆಕ್ಟ್ ಆಗಿ ಮಾಡ್ತೀವಿ ಅಂತ ಅಂದ್ರೆ ₹250ಗೆ ₹250ನೇ ಲಾಭ ಬರುತ್ತೆ ನಮ್ಗೆ. ಅರ್ಧಕ್ಕರ್ಧ ಲಾಭನೇ ಬರುತ್ತೆ. ಆ ತರ ಮಾಡ್ಕೊಂಡ್ರುನು 1 ಕೆಜಿಗೆ ಒಂದು ಜಾಸ್ತಿ ಬೇಡ 1 ಕೆಜಿಗೆ ಒಂದು ₹150 ಅಂತ ತಗೊಂಡ್ರುನು ನಾವು ಈಗ ಒಂದು ದಿನಕ್ಕೆ ಒಂದು 5 ಕೆಜಿನೇ ತಗೊಳ್ಳಿ 10 ಕೆಜಿ ಬೇಡ 5 ಕೆಜಿನೇ ತಗೊಂಡ್ರೆ ಎಷ್ಟು ಹೇಳ್ದೆ 100, 100, 150 ರೂಪಾಯಿ ಅಂತ ಅಂದ್ರುನು 5 ಕೆಜಿ ₹150 ಬೇಡವೇ ಬೇಡ ₹100 ಅಂತ ಅನ್ಕೊಂಡ್ರುನು 5 ಕೆಜಿಗೆ ₹500 ಸಿಕ್ತು. ಅದೇನ್ ಜಾಸ್ತಿ ನಾವು ಜಾಸ್ತಿ ಟೈಮ್ ಕೊಡ್ಲೇಬೇಕು ಅಂತ ಏನಿಲ್ಲ. ಸುಮ್ನೆ ಹಿಂಗ್ ಕಟ್ಟಿ ಹೂವ ತಂದು ಹಿಂಗ್ ಸೇಲ್ ಮಾಡ್ತಾರೆ ಅಂತಂದ್ರೆ ಮನೆ ಹತ್ರನೇ ತಗೋ ಹೋಗ್ತಾರೆ ಬಂದು. ಆ ತರ ಮಾಡ್ಕೊಂಡ್ರೆ 5 ಕೆಜಿಗೆ ₹100 ಅಂತ ಸಿಕ್ಕಿದ್ರು ನಮ್ಗೆ ₹500 ಸಿಗುತ್ತೆ. ಮಾರ್ಕೆಟ್ ಇಂದ ತಂದ್ರೆ. ನಾವು ಡೈರೆಕ್ಟ್ ಆಗಿ ರೈತರ ಹತ್ರನೇ ಹೋಗಿ ತಗೋತೀವಿ ಅಂತಂದ್ರೆ ನಮ್ಗೆ ಇನ್ನ ಒಂದು ₹10, ₹20, ₹50 ವರೆಗೂ ಕಡಿಮೆನೆ ಕೊಡ್ತಾರೆ. ಆ ತರನಾದ್ರೂ ತಗೊಬಂದು ಅದಕ್ಕಿಂತ ಜಾಸ್ತಿನೇ ನಾವು ಪ್ರಾಫಿಟ್ ಮಾಡ್ಕೋಬಹುದು ಗೈಸ್. ಈ ಹೂವ ಮಾರೋದ್ರಿಂದನು ಹೆಂಗಸ್ರೇನೆ ಹೆಂಗ್ ಮಾಡ್ಬೇಕು ಅಂತ ಏನಿಲ್ಲ. ಆ ತರ ಹೂವದಲ್ಲೂ ತುಂಬಾನೇ ವ್ಯಾಪಾರ ಇದೆ ಗೈಸ್ ಅದು. ದಿನಕ್ಕೆ ದಿನ ಆದ್ರೆ ಹೂವ ಬೇಕೇ ಬೇಕು ಎಲ್ಲರಿಗೂ ಅಲ್ವಾ ಅದನ್ನು ನಡೆಯುತ್ತೆ ಆ ಬಿಸ್ನೆಸ್. ನಾವು ಕರೆಕ್ಟ್ ಆಗಿ ಅದನ್ನೆಲ್ಲ ತಿಳ್ಕೊಂಡ್ ಮಾಡ್ತೀವಿ ಅಂದ್ರೆ ಹೂವದ್ರಲ್ಲೂ ಸಂಪಾದನೆ ಮಾಡ್ಬೋದು ಗೈಸ್. ಅದಾಯ್ತು ಅಂತ ಅಂದ್ಮೇಲೆ ನೆಕ್ಸ್ಟ್ ಈಗ ಪೇಪರ್ ಬ್ಯಾಗ್ ನ್ಯೂಸ್ ಪೇಪರ್ ಅಲ್ಲಿ ಪ್ಲಾಸ್ಟಿಕ್ ಕವರ್‌ನ ಬ್ಯಾನ್ ಮಾಡಿರೋದ್ರಿಂದ ಈಗ ಆದಷ್ಟು ಬಟ್ಟೆ ಬ್ಯಾಗು ಇಲ್ಲ ಅಂತಂದ್ರೆ ಪೇಪರ್ ಬ್ಯಾಗು ಆ ತರ ಯೂಸ್ ಮಾಡ್ಬೇಕಾಗಿರೋದ್ರಿಂದ ಈಗ ನ್ಯೂಸ್ ಪೇಪರಲ್ಲೂ ನಾವು ಬ್ಯಾಗ್ ಮಾಡಿ ಸೇಲ್ ಮಾಡ್ಬೋದು. ಸ್ಟೋರ್‌ಗಳಿಗಾಗಿರ್ಬೋದು, ಮೆಡಿಕಲ್ ಸ್ಟೋರ್‌ಗಾಗಿರ್ಬೋದು ಇಲ್ಲ ಸಣ್ಣ ಪುಟ್ಟ ಒಂದು ಚಿಲ್ಡ್ರೆ ಅಂಗಡಿಗಳಿಗಾದ್ರೂ ಸೇಲ್ ಮಾಡ್ಬೋದು ನಾವು. ನ್ಯೂಸ್ ಪೇಪರ್ ತಗೊಂಡ್ಬಂದ್ಬಿಟ್ಟು ಬ್ಯಾಗ್ ಟೈಪ್ ಮೆಡಿಕಲ್ ಸ್ಟೋರ್ ಅಲ್ಲಿ ನಾವು ಈಗ ಮೆಡಿಸಿನ್ ತಗೊಂಡ್ರೆ ಅದು ಕವರ್ ಒಳಗಡೆ ಹಾಕೊಡ್ತಾರಲ್ಲ ಮೆಡಿಸಿನ್ ಹಾಕೊಡ್ತಾರಲ್ಲ ಅದೇ ತರ ಸೇಮ್ ದೊಡ್ಡದಾಗಿ ಮಾಡ್ಕೊಳ್ಳೋದು ಬ್ಯಾಗ್ ಟೈಪ್ ಮಾಡ್ಕೊಂಡ್ರೆ ಅದನ್ನು ನಾವು ಈ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹಾಕಿದ್ರು ಅದ್ರಲ್ಲೂ ನಾವು ಒಂದಷ್ಟು ಅಂಗಡಿಗಳು ಒಂದಷ್ಟು ಶಾಪ್‌ಗಳು ನಾವು ಒಂದಷ್ಟು ಅಂಗಡಿಗಳು ಶಾಪ್‌ಗಳನ್ನ ನಾವು ಪರ್ಮನೆಂಟ್ ಆಗಿ ಕಸ್ಟಮರ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವ್ರನ್ನ ನಾವು ಮಾಡಿ ಅವ್ರು ಖಾಲಿ ಆದಾಗ ನಮ್ಗೆ ಹೇಳ್ತಾರೆ ಅದನ್ನು ಬ್ಯಾಗ್ ಟೈಪ್ ನಾವು ರೆಡಿ ಮಾಡ್ಕೊಂಡು ಹೋಗಿ ಸೇಲ್ ಮಾಡ್ಬೋದು. ಅದ್ರಿಂದನೂ ಒಂದಷ್ಟು ಅಂಗಡಿಗಳು ಮಾಡ್ಕೊಬಿಟ್ರೆ ಒಂದು 5ರಿಂದ 4ರಿಂದ ಒಂದು 5 ಅಷ್ಟು ಅಂಗಡಿ ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಟ್ರೆ ನಾವು ಅದ್ರಲ್ಲೂ ನಾವು ಒಂದು 10ರಿಂದ 15, 20 ಸಾವಿರವರೆಗೂ ಸಂಪಾದನೆ ಮಾಡ್ಬೋದು ನಾವು. ಆ ಬ್ಯಾಗ್ ಜಸ್ಟ್ ಒಂದು ನ್ಯೂಸ್ ಪೇಪರ್ ಬ್ಯಾಗ್ ಮಾಡ್ಕೊಂಡೇನೆ. ಅದಾದ್ಮೇಲೆ ಗೈಸ್ ಬ್ಯೂಟಿಷಿಯನ್ ಕಲ್ತಿದ್ರೆ ಸ್ವಲ್ಪ ಬ್ಯೂಟಿಷಿಯನ್ ಕಲ್ತ್ಕೊಂಡ್ರು ಅದೇ ಹೇಳ್ಕೊಡ್ತಾರೆ ಈಸಿಯಾಗಿ ಒಂದಷ್ಟು ಫೀಸ್ ಕಟ್ಬಿಟ್ಟು ಹೇಳ್ಸ್ಕೊಬಿಟ್ರುನು ಬ್ಯೂಟಿಷಿಯನ್ ಮನೇಲೆ ಮಾಡ್ಕೋಬಹುದು. ಈಗ ಐಬ್ರೋಸ್ ಬೇಸಿಕ್ ಏನೇನು ಇದಿದೆ ಆ ತರದ್ದು ಐಬ್ರೋ ಮಾಡೋದಾಗಿರ್ಬೋದು, ಹೇರ್ ಕಟ್ ಆಗಿರ್ಬೋದು, ಹೇರ್ ಡೈ ಏನೇನೋ ಬರುತ್ತಲ್ಲ ಸ್ಟಾರ್ಟಿಂಗು ಆ ತರ ಮಾಡ್ಕೊಂಡ್ರು ಮನೇಲೆ ಬ್ಯೂಟಿಷಿಯನ್ ಅಲ್ಲೂ ತುಂಬಾನೇ ನಾವು ಅಮೌಂಟ್ ಅರ್ನ್ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಬಿಸ್ನೆಸ್ ಬಂದು ಬಟ್ಟೆ ವ್ಯಾಪಾರ ಮಾಡೋದಾಗಿರ್ಬೋದು. ಈಗ ನಾವು ಹೋಲ್ಸೇಲ್ ಅಂಗಡಿಲಿ ಒಂದಷ್ಟು ಸ್ವಲ್ಪ ಒಂದು 5,000 ಅಷ್ಟು ಇನ್ವೆಸ್ಟ್ ಮಾಡಿದ್ರು ನಾವು ಒಂದು 5,000ಕ್ಕೆ ಮಾಡಿ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಒಂದು 5,000 ಇನ್ವೆಸ್ಟ್ ಮಾಡ್ಬಿಟ್ಟು ನಾವು ಬಟ್ಟೆಗಳು ಒಂದಷ್ಟು ಚೆನ್ನಾಗಿರೋ ಎಷ್ಟು ಲೈಕ್ ಮಾಡ್ತಾರೆ ಯಾವ್ದ್ಯಾವ್ದು ಲೈಕ್ ಮಾಡ್ತಾರೆ ಆ ತರ ಬಟ್ಟೆಗಳು ತಗೊಬಂದ್ಬಿಟ್ಟು ನಾವು ಸೇಲ್ ಮಾಡಿದ್ರೆ ಅದ್ರಿಂದನೂ ಒಂದು ಬಟ್ಟೆಗೆ ನಾವು ಒಂದು ಡ್ರೆಸ್ ಆಗಿರ್ಬೋದು, ಒಂದು ಸ್ಯಾರಿ ಆಗಿರ್ಬೋದು ಏನೇ ಆದ್ರೂ ಒಂದು ₹50 ಜಾಸ್ತಿ ಮಾರ್ಜಿನ್ ಇಟ್ಕೋಬಾರ್ದು. ಆ ತರ ಇಟ್ಕೊಬಿಟ್ರೆ ನಾವು ಶಾಪಲ್ಲೇ ಹೋಗಿ ತಗೋಬೋದಲ್ಲ ಅಂತ ಮಾಡ್ತಾರೆ. ನಾವು ಈಗ ಹೋಲ್ಸೇಲ್‌ಗೆ ನಮ್ಗೆ ಕಡಿಮೆನೇ ಬಿದ್ದಿರುತ್ತೆ. ಅದ್ರಲ್ಲಿ ಒಂದು ₹50ರಿಂದ ₹100 ನಾವು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡಿದ್ರುನು ಒಂದು ಡ್ರೆಸ್ ಒಂದು ಸ್ಯಾರಿ ಒಂದು ಕ್ಲಾತ್‌ಗೆ ನಾವು ಒಂದು ₹50ರಿಂದ ₹100 ಒಂದು ₹100 ಅಂತ ಇಟ್ಕೊಂಡ್ರು ನಾವು ಪ್ರಾಫಿಟ್ ಒಂದು 5 ಸೇಲ್ ಆದ್ರೂನು 100 ಅಂತ ಅಂದ್ರೆ 5 ಸೇಲ್ ಆದ್ರೂನು ₹500 ನಮ್ಗೆ ಪ್ರಾಫಿಟ್ ಸಿಗುತ್ತೆ. ಈ ತರ ಬಟ್ಟೆ ಸೇಲ್ ಮಾಡ್ಬೋದು. ಅದ್ರ ಜೊತೆ ಬಟ್ಟೆ ಜೊತೆ ಪೀಸ್‌ಗಳು ಇರುತ್ತಲ್ಲ ಬ್ಲೌಸ್ ಪೀಸ್‌ಗಳು ಮತ್ತೆ ಅದಕ್ಕೆ ಬ್ಲೌಸ್‌ಗೆ ಲೈನಿಂಗು, ಥ್ರೆಡ್ ಅದ್ ಮೆಟೀರಿಯಲ್ ಇರುತ್ತಲ್ಲ ಟೈಲರಿಂಗ್ ಮೆಟೀರಿಯಲ್ ಇರುತ್ತಲ್ಲ ಅದನ್ನ ತಂದು ನಾವು ಸೇಲ್ ಮಾಡೋದ್ರುನು ನಮ್ಗೆ ಅದ್ರಲ್ಲೂನು ಪ್ರಾಫಿಟ್ ಚೆನ್ನಾಗೇ ಸಿಗುತ್ತೆ ಅದ್ರಲ್ಲೂನು ಅಷ್ಟೇನೆ. ಹೋಲ್ಸೇಲ್ ಅಲ್ಲಿ ತಗೊಳಕ್ ಹೋದ್ರೆ ತುಂಬಾನೇ ಕಡಿಮೆನೇ ಸಿಗುತ್ತೆ ನಮ್ಗೆ. ಅದ್ರಲ್ಲಿ ನಾವು ಒಂದು 1/4% ಅಷ್ಟು ನಾವು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ಕೋಬಹುದು. ಮೆಟೀರಿಯಲ್ ಆಗಿರ್ಬೋದು ಈಗ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರೂ ಅವರು ಕ್ರಾಫ್ಟ್‌ಗಳು ಮಾಡ್ತಾ ಇರ್ತಾರಲ್ಲ ಆ ತರ
ಮೆಟೀರಿಯಲ್ಗಳು ಇಟ್ಕೊಂಡ್ರು ತುಂಬಾನೇ ಸೇಲ್ ಆಗುತ್ತೆ. ಈ ತರ ಬಟ್ಟೆ ವ್ಯಾಪಾರ ಮತ್ತೆ ಹೆಣ್ಮಕ್ಳಿಗೆ ಬಳೆ ಗಿಳೆ ಆ ತರ ಏನು ಕ್ಲಿಪ್ ಆಗಿರ್ಬೋದು, ರಿಬ್ಬನ್ನು ಆ ತರ ಮಾಡಿದ್ರುನು ಏರ್ ಪಿನ್ನು ಈ ತರದವ್ ಮಾಡಿದ್ರುನು ಮನೇಲೆ ಇಟ್ಕೊಂಡು ಅದ್ರಲ್ಲೂ ಅರ್ನಿಂಗ್ ಮಾಡ್ಬೋದು ಗೈಸ್ ನಾವು. ಅದಾದ್ಮೇಲೆ ನೆಕ್ಸ್ಟ್ ಬಿಸ್ನೆಸ್ ಬಂದು ಕ್ಲೌಡ್ ಕಿಚನ್ ಅಂತ ಮಾಡ್ಕೋಬಹುದು. ಮನೇಲೆ ಇದ್ಕೊಂಡೆ ನಾವು ಕ್ಲೌಡ್ ಕಿಚನ್ ಅನ್ನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರುನು ಅದಂತೂ ತುಂಬಾನೇ ಆ ಬೇಡಿಕೆನೆ ಇದೆ ಅಂತಾನೆ ಹೇಳ್ಬೋದು. ಕ್ಲೌಡ್ ಕಿಚನ್ ಮನೇಲೆ ಇದ್ಕೊಂಡು ನಾವು ಅಡಿಗೆ ಈಗ ನಮ್ಗೆ ಪರ್ಫೆಕ್ಟ್ ಆಗಿ ಅಡಿಗೆ ಎಕ್ಸ್ಪರ್ಟ್ ಇದೀವಿ ಸ್ವಲ್ಪ ಅದ್ರಲ್ಲಿ ಅಂತ ಅಂದ್ರೆ ನಾವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಬಿಟ್ಟು ಆ ಏರಿಯಾ ಲೊಕೇಶನ್ ಏನಿದೆ ನಮ್ ಸುತ್ತಮುತ್ತ ಆ ಏರಿಯಾ ಲೊಕೇಶನ್ ಕ್ರಿಯೇಟ್ ಮಾಡ್ಬಿಟ್ಟು ಇದು ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟು ನಾವು ಸುತ್ತಮುತ್ತ ನಮ್ಗೆ ಹತ್ರ ಎಷ್ಟಾಗುತ್ತೆ ಅಷ್ಟು ಕ್ರಿಯೇಟ್ ಮಾಡ್ಕೊಬಿಟ್ಟು ನಾವು ಕ್ಲೌಡ್ ಕಿಚನ್ ಮಾಡ್ಕೊಂಡ್ರೆ ಮನೆ ಊಟನ ತುಂಬಾನೇ ಇಷ್ಟ ಪಡ್ತಾರೆ. ಈಗ ಜಾಬ್ಗೆ ಹೋಗೋರಾಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಜಾಬ್ ಹೋಲ್ಡರ್ಸ್ ಈ ತರದವರೆಲ್ಲ ಹೋಟ್ಲಲ್ಲಿ ತಿನ್ನೋ ಬದಲು ಕ್ಲೌಡ್ ಕಿಚನ್ ಅಲ್ಲೇ ನಾವು ಕ್ವಾಲಿಟಿ ಕ್ವಾಂಟಿಟಿನ ತುಂಬಾ ಚೆನ್ನಾಗಿ ಕೊಟ್ರೆ ಅವ್ರಿಗೆ ಇಷ್ಟ ಆಗ್ಬಿಡ್ತು ಅಂತ ಹೇಳಿದ್ರೆ ಅವರು ನಮ್ಗೆ ಪರ್ಮನೆಂಟ್ ಕಸ್ಟಮರ್ ಆಗಿ ಉಳ್ಕೋತಾರೆ. ದಿನಾನೇ ಅವರು ಆರ್ಡರ್ ಮಾಡಿ ನಮ್ಮಿಂದ ಊಟನ ತರಿಸ್ಕೊತಾರೆ. ಆ ತರ ಒಂದ್ 5 ಜನ ಕಸ್ಟಮರ್ ಸಿಕ್ಕಿದ್ರು ಡೈಲಿ ನಮ್ಗೆ ಅದ್ರಲ್ಲೂ ತುಂಬಾನೇ ನಾವು ಅಮೌಂಟ್ ಅರ್ನಿಂಗ್ ಮಾಡ್ಬೋದು. ಇದ್ರಲ್ಲಂತೂ ಲಾಸ್ ಆಗೋದೇ ಇಲ್ಲ ಗೈಸ್. ಆ ತರ ಕ್ಲೌಡ್ ಕಿಚನ್ ಅಲ್ಲಿ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಬಿಸ್ನೆಸ್ ಅಂದ್ರೆ ಕ್ಲೌಡ್ ಕಿಚನ್. ಮನೇಲೆ ಇದ್ಕೊಂಡು ನಾವು ಅಡಿಗೆ ಮಾಡ್ಕೋತೀವಿ ಅಲ್ಲ ಅದನ್ನೇ ಎಕ್ಸ್ಟ್ರಾ ಮಾಡ್ಕೊಂಡು ಈ ತರ ನಾವು ಇದ್ರಿಂದನೂ ಬಿಸ್ನೆಸ್ ಮಾಡ್ಕೋಬಹುದು. ತುಂಬಾನೇ ಬೆನಿಫಿಟ್ ಇದೆ ಇದ್ರಲ್ಲಿ. ಹೆಂಗಸರು ಹೊರಗಡೆನೆ ಹೋಗ್ಬಿಟ್ಟು ಮಾಡ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಗೈಸ್. ಹೊರಗಡೆಗಿನ ಒಳಗಡೆ ಮನೆ ಒಳಗಡೆನೆ ಎಷ್ಟು ಬಿಸ್ನೆಸ್ ಗಳಿದೆ ಮಾಡ್ತೀವಿ ಅಂತ ಅಂದ್ರೆ ಈ ತರ ನಾವು ಹೊರಗಡೆ ಹೋಗೋದೇ ಬೇಡ. ಮನೆ ಕೆಲಸ ಮಾಡ್ಕೊಂಡಂಗೂ ಆಯ್ತು, ಮನೇಲಿ ಇದ್ದಂಗೂ ಆಯ್ತು, ಅರ್ನಿಂಗ್ಸ್ ಮಾಡ್ಕೊಂಡಂಗಾಯ್ತು. ಇದೆಲ್ಲ ನಮ್ಗೆ ಈ ತರ ಕೈ ಹಿಡಿದು ಬಿಟ್ರೆ ಅಂತೂ ಗಂಡಸರುಗಳು ಹೊರಗಡೆ ಹೋಗಿ ಸಂಪಾದನೆ ಮಾಡೋಗಿನ್ನ ಹೆಚ್ಚಾಗೇನೆ ಸಂಪಾದನೆ ಮಾಡ್ಬೋದು ಇದ್ರಲ್ಲಿ. ಆ ತರ ಇದಾಯ್ತು ಕ್ಲೌಡ್ ಕಿಚನ್ ಆಯ್ತು. ಅದಾಯ್ತು ಅಂದ್ರೆ ಅಲ್ಲೇ ಏರಿಯಾದಲ್ಲಿ ಅಕ್ಕಪಕ್ಕ ಏರಿಯಾದಲ್ಲೇ ನಾವು ಮಾಡ್ಕೋತೀವಿ ಸ್ವಲ್ಪ ಅಂದ್ರೆ ಹೊರಗಡೆ ಮಾಡ್ತೀವಿ ಅಂತ ಅಂದ್ರೆ ಮೆಸ್ ಇಲ್ಲ ನೀವ್ ಇರೋ ಸ್ಥಳದಲ್ಲೇ ಮಾಡ್ತೀವಿ ಅಂತ ಅಂದ್ರುನು ಮೆಸ್ ಮಾಡ್ಕೊಂಡು ಅದ್ರಲ್ಲೂ ಮನೆ ಊಟ ತುಂಬಾನೇ ಚೆನ್ನಾಗಿ ಕೊಟ್ರೆ ಮೆಸ್ಸಲ್ಲೂ ತುಂಬಾನೇ ಸಂಪಾದನೆ ಮಾಡ್ಬೋದು. ಈಗ ನೋಡ್ತಾ ಇರ್ಬೋದು ಈಗ ಹೊರಗಡೆ ಹೋಟೆಲ್ ಸಣ್ಣದಾಗಿ ಹೋಟೆಲ್ ಇಟ್ಕೊಂಡಿದ್ರು ಅದು ಏನೇ ಆದ್ರೂ ಹೋಟೆಲ್ ಊಟ ಅಂತಾನೆ ಅನ್ಸ್ಕೊತು. ಈಗ ಮೆಸ್ ಇಟ್ಕೊಂಡು ನಾವು ಮನೆ ಊಟ ನಾವು ಮನೇಲಿ ಏನ್ ಪ್ರಿಪೇರ್ ಮಾಡ್ತೀವಿ ಸೇಮ್ ಅದೇ ತರ ಏನು ಬೇರೆ ಫುಡ್ ಕಲರ್ ಆಗಿರ್ಬೋದು ಏನೇ ಟೇಸ್ಟಿಂಗ್ ಪೌಡರ್ ಏನು ಯೂಸ್ ಮಾಡ್ದಿರಾ ನಾವು ಮನೇಲಿ ನಾವು ನಮ್ಗೆ ಹೆಂಗ್ ಮಾಡ್ಕೊತೀವಿ ಆ ತರ ನಾವು ಮಾಡಿದ್ರೆ ಮೆಸ್ಸಲ್ಲಂತೂ ನಾವು ಎಕ್ಸ್ಪೆಕ್ಟೇ ಮಾಡಲ್ಲ ಅಷ್ಟು ಅಮೌಂಟ್ ನ ಅರ್ನ್ ಮಾಡ್ಬೋದು ಗೈಸ್ ನಾವು. ಈ ತರ ಮನೇಲೆ ಒಂದಿಬ್ರು ಅಂದ್ರೆ ಇದಕ್ ಸ್ವಲ್ಪ ಒಂದು 2-3 ಜನ ಅಷ್ಟು ನಮ್ಗೆ ಹೆಲ್ಪಿಂಗ್ ಗೆ ಬೇಕಾಗ್ತಾರೆ. ಮನೇಲಿ ಇಲ್ಲ ಅಂತ ಅಂದ್ರು ನಾವು ಅದಕ್ಕೆ ವರ್ಕರ್ಸ್ ಇಟ್ಕೊಂಡಾದ್ರೂ ಮಾಡ್ಬೋದು. ಅದು ವ್ಯಾಪಾರ ಹೇಗಾಗುತ್ತೆ ಅದ್ರ ಮೇಲೆ ವರ್ಕರ್ಸ್ ಇಟ್ಕೊಂಡ್ರುನು ನಾವು ನಿಭಾಯಿಸಬಹುದು. ಮೆಸ್ಸನ್ನು ಮಾಡ್ಬೋದು ಗೈಸ್. ಇದೊಂದು ಬಿಸ್ನೆಸ್ ಆಯ್ತು. ನೆಕ್ಸ್ಟ್ ಬಂದು ಈಗ ನಾನ್ ಮಾಡ್ತಾ ಇದ್ದೀನಲ್ಲ ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲ್ ಈಗ ನಾವು ಮನೇಲೆ ಏನೇ ಮಾಡ್ತಾ ಇರ್ಬೋದು. ಈಗ ಮನೇಲೆ ಜಸ್ಟ್ ಏನು ನಾವು ವರ್ಕೇ ಮಾಡ್ತಾ ಇಲ್ಲ ಅಂತಂದ್ರು ಜಸ್ಟ್ ಒಂದು ಲಾಗ್ ಚಾನಲ್ ಕ್ರಿಯೇಟ್ ಮಾಡ್ಕೊಬಿಟ್ಟು ಲಾಗ್ ಮಾಡೋದು ನಾವು. ಅದ್ರ ಯೂಸ್ಫುಲ್ ಟಿಪ್ಸ್ ಕೊಟ್ಕೊಂಡು ಈಗ ಏನೋ ಒಂದು ಅಡಿಗೆ ಕುಕಿಂಗ್ ವಿಡಿಯೋನೇ ಆಗಿರ್ಬೋದು. ಕುಕಿಂಗ್ ವಿಡಿಯೋ ಮಾಡಿದ್ರೆ ಈಗ ಕುಕಿಂಗ್ ಬರ್ದೇ ಇರೋರೆ ಈ ಅಡಿಗೆ ಮಾಡಕ್ ಬರ್ದೇ ಇರೋರೆ ತುಂಬಾ ಜನ ಇದಾರೆ ಗೈಸ್. ಈಗ ನಮ್ಗೆ ಏನೋ ಒಂದು ಈಗ ನಮ್ಗೆ ತಗೊಳ್ಳಿ ಏನಾದ್ರೂ ಒಂದು ಅಡಿಗೆ ಬೇರೆ ಟ್ರೈ ಮಾಡ್ಬೇಕು ಅಂತಂದ್ರೆ ಅದು ಗೊತ್ತಿಲ್ಲ ಅಂತ ಅಂದ್ರೆ ಏನಾದ್ರೂ ಒಂದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀವಿ ಅಲ್ವಾ ಆ ತರ ಸರ್ಚ್ ಮಾಡಿ ನೋಡೋರು ತುಂಬಾ ಜನ ಇದಾರೆ. ಅದ್ರಲ್ಲೂ ತುಂಬಾ ವ್ಯೂಸ್ ಹೋಗುತ್ತೆ. ಆ ತರ ನಮ್ಗೆ ಯಾರಿಗೂ ಏನು ಬರೋದೇ ಇಲ್ಲ ಅನ್ನೋದು ಇಲ್ವೇ ಇಲ್ಲ ತಾನೆ. ಏನಾದ್ರೂ ಬಂದೇ ಬರುತ್ತೆ. ಮನುಷ್ಯ ಅಂತ ಅಂದ್ರೆ ಅವನಲ್ಲಿ ಏನಾದ್ರೂ ಒಂದು ಕ್ವಾಲಿಟಿ ಇದ್ದೇ ಇರುತ್ತೆ. ಅದ್ರ ಬಗ್ಗೆನೇ ಟಿಪ್ಸ್ ಕೊಡಿ. ನಿಮ್ಗೆ ಕ್ರಾಫ್ಟ್ ಬಗ್ಗೆ ಗೊತ್ತಾ? ಒಂದ್ ಸಣ್ಣದಾಗಿ ಏನೋ ಒಂದ್ ಮನೆಗೆ ಡೆಕೋರೇಷನ್ ಮಾಡ್ತೀರಾ ಅದನ್ನೇ ಒಂದ್ ವಿಡಿಯೋ ಮಾಡಾಕಿ. ಆ ತರ ಈಗ ನಾವ್ ಏನೋ ಒಂದು ಗಾರ್ಡನ್ ಮಾಡ್ಕೊಂಡಿರ್ತೀರಲ್ವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ನೀವು.
ಯೂಟ್ಯೂಬ್‌ಗೆ ಫೇಸ್ ತೋರ್ಸ್ಕೊಂಡೆ ಮಾಡ್ಬೇಕು ವಿಡಿಯೋನ ಅಂತ ಏನಿಲ್ಲ. ನಾವ್ ಫೇಸ್ ತೋರ್ಸಕ್ ಇಷ್ಟ ಇಲ್ಲ ಅಂತಂದ್ರೆ ಫೇಸ್ ತೋರ್ಸ್ದಿರ ನಾವ್ ಏನ್ ಕೆಲ್ಸ ಮಾಡ್ತಿದೀವಿ ಕುಕಿಂಗ್ ಚಾನಲ್ ಆದ್ರೆ ಅಡ್ಗೆ ರೆಸಿಪಿ ಬಗ್ಗೆ ತೋರ್ಸೋದು, ಸ್ಟಿಚಿಂಗ್ ಇದ್ರೆ ಸ್ಟಿಚಿಂಗ್ ಮಾತ್ರ ತೋರ್ಸೋದು. ಆತರ ನಾವು ಫೇಸ್ ತೋರ್ಸ್ಲೇಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಆತರ ವಿಡಿಯೋಸ್ ಮಾಡ್ಬೋದು. ಇಲ್ಲ ಹೊರಗಡೆ ಟ್ರಾವೆಲ್‌ಗೆ ಹೋಗ್ತೀವಿ ಅಲ್ವಾ? ಟ್ರಾವೆಲಿಂಗ್ ಬಗ್ಗೆ ಅದು ಇನ್ಫಾರ್ಮೇಷನ್ ಆ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿ ಹೇಗ್ ಹೋಗ್ಬೇಕು, ಎಷ್ಟೆಷ್ಟು ಖರ್ಚಾಗುತ್ತೆ ನಮ್ಗೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ರೆ ನಾವು ಅದನ್ನು ನೋಡಿ ಹೋಗೋರ್ ಇರ್ತಾರೆ. ಅದ್ರ ಬಗ್ಗೆ ಪ್ಲೇಸ್‌ಗಳ ಬಗ್ಗೆ ಸರ್ಚ್ ಮಾಡ್ತಾರೆ. ಅದನ್ನು ತುಂಬಾ ಜನಕ್ಕೆ ಯೂಸ್‌ಫುಲ್ ಆಗುತ್ತೆ ವಿಡಿಯೋ. ಯೂಟ್ಯೂಬಲ್ಲೂ ತುಂಬಾನೇ ಬೆನಿಫಿಟ್ ಇದೆ. ವಿಡಿಯೋ ಸ್ವಲ್ಪ ಮಾಡೋವರೆಗೂ ನಮ್ಗೆ ಕಷ್ಟ ಅಂತಾನೆ ಅನ್ಸುತ್ತೆ. ವ್ಯೂಸ್ ಬರಲ್ಲ, ನಮ್ಗೆ ಲೈಕ್ಸ್ ಬರಲ್ಲ ಜಾಸ್ತಿ. ಆ ತರ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಏನು ಮಾಡಕ್ಕಾಗಲ್ಲ. ಮಾಡ್ತಾ ಮಾಡ್ತಾ ನಾವು ಅಂದ್ರೆ ಅವ್ರಿಗೂ ನಾವು ಇಷ್ಟವಾಗಿರೋ ಕಂಟೆಂಟ್ ಕೊಡ್ಬೇಕು ನಾವು. ಅವ್ರಿಗೆ ಇಷ್ಟ ಇಲ್ದಿರೋದ್ನೇ ಅವರು ಟೈಮ್ ವೇಸ್ಟ್ ಮಾಡ್ಕೊಂಡು ಏನಕ್ ನೋಡ್ತಾರೆ ಅಲ್ವಾ? ಅವ್ರಿಗೆ ಯೂಸ್‌ಫುಲ್ ಆಗಿರೋ ವಿಡಿಯೋ ಕೊಟ್ರೆ ನಾವು ಖಂಡಿತ ನೋಡೇ ನೋಡ್ತಾರೆ ಅವರು. ಅದ್ರಿಂದ ಸ್ವಲ್ಪ ಒಂದು ಲೆವೆಲ್‌ಗೆ ಚಾನಲ್ ಒಂದು ಲೆವೆಲ್‌ಗೆ ಕ್ಲಿಕ್ ಆಗೋವರೆಗೂ ಕ್ಲಿಕ್ ಆಗೋವರೆಗೂ ಸ್ವಲ್ಪ ಕಷ್ಟ ಇರುತ್ತೆ ಗೈಸ್ ಅದು. ಅದಾದ್ಮೇಲೆ ಸ್ವಲ್ಪ ರೀಚ್ ಆಗ್ಬಿಡ್ತು ಅಂತಂದ್ರೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ಬೇಕು. ನಮ್ ಕಂಟೆಂಟ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತಂದ್ರೆ ನಾವ್ ಹಾಕೋ ಕಂಟೆಂಟ್ಸ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತಂದ್ರೆ ಅವ್ರು ಮಿಸ್ಸೇ ಮಾಡಲ್ಲ ವಿಡಿಯೋಸ್‌ನ ನೋಡೇ ನೋಡ್ತಾರೆ. ಆತರ ಯೂಟ್ಯೂಬ್ ಅಲ್ಲೂ ತುಂಬಾನೇ ಅರ್ನಿಂಗ್ಸ್ ಮಾಡ್ಬೋದು ಗೈಸ್ ನಾವು. ಅದು ಅದಾಯ್ತು ಅಂತ ಅಂದ್ಮೇಲೆ ನೆಕ್ಸ್ಟ್ ಯೂಟ್ಯೂಬ್‌ಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಅಷ್ಟು ಟೈಮ್ ನಮ್ಗೆ ಇಲ್ಲ ಅಂತ ಅಂದ್ರೆ ಜಸ್ಟ್ ನಾವು ಇನ್‌ಸ್ಟಾಗ್ರಾಮ್ ಅಲ್ಲೂನು ವಿಡಿಯೋ ಮಾಡ್ಬೋದು. ಇನ್‌ಸ್ಟಾಗ್ರಾಮ್ ಅಲ್ಲಿ ಹೇಗೆ ಅಂತ ಅಂದ್ರೆ ಜಸ್ಟ್ ಒಂದನ್ನ 90 ಸೆಕೆಂಡ್ ಅಷ್ಟು ನಾವು ಸುಮ್ನೆ ಲಾಗ್ ಹಾಕ್ಸ್ತಾ ಬರೋದು. ಡೈಲಿ ಲಾಗ್ ಆಗಿರ್ಬೋದು 90 ಸೆಕೆಂಡ್‌ಗೆ ಅಷ್ಟೇನೆ ಜಾಸ್ತಿ ಬೇಡ. ಅಷ್ಟು ನಾವ್ ಏನ್ ಮಾಡ್ತೀವಿ ಈಗ ಹೊರಗಡೆ ಹೋಗ್ತೀವಿ ಇಲ್ಲ ಕಾಲೇಜ್‌ಗೆ ಹೋಗಿರ್ಬೋದು. ನಾವು ಏನ್ ಪ್ರತಿನಿತ್ಯ ಮಾಡ್ತೀವಿ ಅದ್ ಜಸ್ಟ್ ಒಂದೊಂದ್ ಕ್ಲಿಪ್ ತೆಗ್ದ್ಬಿಟ್ಟು ಅದನ್ನ ಸ್ವಲ್ಪ ಒಂದ್ 5 ನಿಮಿಷ 5ರಿಂದ 10 ನಿಮಿಷ ಟೈಮ್ ತಗೊಳುತ್ತೆ ಎಡಿಟಿಂಗ್ ಅಷ್ಟೇನೆ. ಅದು ಜಾಸ್ತಿ ಯೂಟ್ಯೂಬ್ ತರ ಜಾಸ್ತಿ ಟೈಮು ತಗೊಳಲ್ಲ. ಆ ತರ ನಾವು ಒಂದು 90 ಸೆಕೆಂಡ್ ಅಷ್ಟ್ರಲ್ಲಿ ವಿಡಿಯೋ ಮಾಡಿ ಮಾಡಿ ಹಾಕಿದ್ರೆ ಅದು ಒಳ್ಳೆ ಕಂಟೆಂಟ್ ಆಗಿರ್ಬೇಕು. ಇಷ್ಟ ಆದ್ರೆ ತುಂಬಾನೇ ವ್ಯೂಸ್‌ನು ಅದ್ರಲ್ಲೂನು ಫಾಲೋವರ್ಸ್ ಮತ್ತೆ ವ್ಯೂಸ್ ಎಲ್ಲ ಚೆನ್ನಾಗೇ ಬರುತ್ತೆ. ನಾವ್ ಮಾಡೋ ಕಂಟೆಂಟು ಇಷ್ಟ ಆಗ್ಬಿಟ್ರೆ ನಮ್ಮ ಅಕೌಂಟೇನೆ ರೀಚ್ ಆಗ್ಬಿಡುತ್ತೆ. ತುಂಬಾ ರೀಚ್ ಆಗ್ಬಿಡುತ್ತೆ. ಆ ತರ ವ್ಯೂಸ್ ಬಂದ್ರೆ ಅದ್ರಲ್ಲಿ ವ್ಯೂಸ್‌ಗೆ ಅಮೌಂಟ್ ಬರಲ್ಲ. ವ್ಯೂಸ್ ಕೊಡಲ್ಲ ಅದ್ರಲ್ಲಿ ಗೊತ್ತಿರುತ್ತೆ ಎಲ್ಲರಿಗೂ. ವ್ಯೂಸ್‌ಗೆ ಯಾವುದೇ ತರ ಅಮೌಂಟ್ ಬರಲ್ಲ. ಎಷ್ಟೇ ವ್ಯೂಸ್ ಬಂದ್ರು ಅದು ಎಷ್ಟು ವ್ಯೂಸ್ ಬರುತ್ತೆ ಅದ್ ಆವರೇಜ್ ಅಲ್ಲಿ ನಮ್ಗೆ ಪ್ರಮೋಷನ್ ಕೊಡ್ತಾರೆ. ಎಷ್ಟು ಇವ್ರು ರೀಚ್ ಆಗುತ್ತೆ ಇವ್ರ ಕಂಟೆಂಟ್ ಅಂತ ನೋಡ್ಬಿಟ್ಟು ಇವ್ರ ವಿಡಿಯೋಸ್ ಎಲ್ಲ ಎಷ್ಟು ರೀಚ್ ಆಗುತ್ತೆ ಅಂತ ನೋಡ್ಬಿಟ್ಟು ನಮ್ಗೆ ಪ್ರಮೋಷನ್ ಕೊಡ್ತಾರೆ. ಏನೇ ಅವ್ರ ಪ್ರಾಡಕ್ಟ್ ಇರ್ಬೋದು ಅದನ್ನ ನಮ್ಗೆ ಪ್ರಮೋಷನ್ ಕೊಟ್ರೆ ಅದ್ರಲ್ಲಿ ನಾವು ಅದು ವ್ಯೂಸ್ ಎಷ್ಟು ರೀಚ್ ಇರುತ್ತೆ ಫಾಲೋವರ್ಸ್ ಎಲ್ಲ ಎಷ್ಟಿರುತ್ತೆ ಅದ್ರ ಮೇಲೆ ತಗೋತಾರೆ ಅಮೌಂಟ್. 5,000 ಆಗಿರ್ಬೋದು 10,000 ಆಗಿರ್ಬೋದು ಅವ್ರವ್ರ ರೀಚ್ ಎಷ್ಟು ಮಿಲಿಯನ್ ತನಕ ಹೋಗಿದ್ರೆ 30, 40, 50,000 ವರ್ಗುನು ಅವರು ಹೆಂಗ್ ತಗೋತಾರೆ ಅದ್ರ ಮೇಲಿರುತ್ತೆ ಅಮೌಂಟು. ಅದ್ ಜಾಸ್ತಿ ಬೇಡವೇ ಬೇಡ. ಸ್ವಲ್ಪ ಇದ್ರೂನು ಪರವಾಗಿಲ್ಲ. 1,000, 2,000 ಅಷ್ಟು ಬಂದ್ರು ಸಾಕು. 5,000 ಅಷ್ಟು ಬಂದ್ರು ಸಾಕಲ್ವಾ ಗೈಸ್ ನಮ್ಗೆ ಪ್ರಮೋಷನ್. ಅದ್ರಲ್ಲೂ ಇನ್‌ಸ್ಟಾಗ್ರಾಮ್‌ದಲ್ಲೂ ಜಸ್ಟ್ ಒಂದು 90 ಸೆಕೆಂಡ್ ಅಷ್ಟು ಕ್ಲಿಪ್ಪಿಂಗ್ ಹಾಕೊಂಡುನು ನಾವು ಅಮೌಂಟ್ ಅರ್ನಿಂಗ್ ಮಾಡ್ಬೋದು ಇನ್‌ಸ್ಟಾಗ್ರಾಮ್‌ದಲ್ಲೂನು. ಮತ್ತೆ ಫೇಸ್‌ಬುಕ್ ಅಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದ್ರಲ್ಲೂ ಇದೆ. ಫೇಸ್‌ಬುಕ್ ಆಗಿರ್ಬೋದು, ಇನ್‌ಸ್ಟಾಗ್ರಾಮ್ ಆಗಿರ್ಬೋದು, ಮತ್ತೆ ಯೂಟ್ಯೂಬ್ ಆಗಿರ್ಬೋದು, ಮತ್ತೆ ಮೋಜು ಇನ್ನು ಯಾವ್ದ್ಯಾವ್ದೋ ಆಪ್‌ಗಳಿದೆಯಲ್ಲ ಬೇರೆ ಆಪ್‌ಗಳ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ನನ್ಗೆ. ಇಷ್ಟ ಆಪ್‌ಗಳ ಬಗ್ಗೆ ಗೊತ್ತು. ಈ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಅರ್ನಿಂಗ್ಸ್ ಮಾಡೋ ಆಪ್ಷನ್ ಇದೆ ನಮ್ಗೆ. ಅದ್ರಲ್ಲಿ ತಿಳ್ಕೊಂಡು ನಾವು ಅರ್ನಿಂಗ್ಸ್ ಮಾಡ್ಕೊಂಡ್ರೆ ಮನೇಲೇ ಇದ್ಕೊಂಡೆ ನಾವು ಏನು ಸೋಷಿಯಲ್ ಮೀಡಿಯಾಗೆ ಮುಖನೇ ತೋರಿಸ್ಬೇಕು ನಾವು ಅಂತ ಗೊತ್ತಾಗುತ್ತೆ ಅನ್ನೋದು ಭಯನೇ ಇರಲ್ಲ. ಈಗ ಮನೇಲೇ ಇರೋರು ಅವರು ಪ್ರೈವಸಿ ಮೇಂಟೈನ್ ಮಾಡ್ಕೊಂಡೆ ಅದ್ರೆಲ್ಲ ಅಮೌಂಟ್ ಅರ್ನಿಂಗ್ ಮಾಡ್ಬೋದು ಗೈಸ್. ತುಂಬಾನೇ ಬೆನಿಫಿಟ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಯಾವ ತರ ತಗೋತೀವಿ ಆ ತರ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಒಳ್ಳೇದಿದೆ. ನಾವ್ ಯಾವ ತರ ಬಳಸ್ಕೊತೀವಿ ಆ ತರ ಇದೆ. ಅದ್ರಲ್ಲಿ ತುಂಬಾನೇ ಅಮೌಂಟ್ ಅರ್ನಿಂಗ್ ಮಾಡೋರಂತೂ ತುಂಬಾ ಜನನೇ ಇದೆ ಈಗಿನ
ಟ್ರೆಂಡಿಂಗ್ ಓಡ್ತಾ ಇರೋದೇ ಜಾಬ್ ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಬದಲು ಈ ಸೋಷಿಯಲ್ ಮೀಡಿಯಾದಿಂದ ಅರ್ನಿಂಗ್ಸ್ ಮಾಡ್ತಾ ಇರೋರೇನೆ ತುಂಬಾ ಜನ ಇರೋದು ಗೈಸ್. ಹೀಗೆ ಈ ಪ್ಲಾಟ್ಫಾರ್ಮ್ ನೀವು ಚಾಯ್ಸ್ ಮಾಡ್ಕೊಂಡು ತುಂಬಾನೇ ಅಮೌಂಟ್ ಅರ್ನಿಂಗ್ ಮಾಡ್ಕೋಬಹುದು ಗೈಸ್. ಅದಾದ್ಮೇಲೆ ನೆಕ್ಸ್ಟ್ ಬಿಸ್ನೆಸ್ ಬಂದು ಈಗ ಮನೇಲೇನೆ ಇಟ್ಕೊಂಡು ಜೆರಾಕ್ಸ್ ಅಂಗಡಿ ಇಟ್ಕೋಬಹುದು. ಸಿಂಪಲ್ ಆಗಿ ಮನೇಲೆ ಅಂಗಡಿ ಏನು ಇಟ್ಕೊಳಂಗಿಲ್ಲ, ಮನೇಲೆ ಜೆರಾಕ್ಸ್ ಮಿಷಿನ್ ತಂದು ಇಟ್ಕೊಂಡು ಜೆರಾಕ್ಸ್ ಮಾಡ್ಕೊಟ್ರೇನೆ ಅದ್ರಲ್ಲೂ ತುಂಬಾನೇ ಅರ್ನಿಂಗ್ಸ್ ಮಾಡ್ಕೋಬಹುದು ಗೈಸ್ ನಾವು. ಈ ತರ ತುಂಬಾನೇ ಮನೇಲೆ ಕುತ್ಕೊಂಡು ಮಹಿಳೆಯರು ಮನೇಲೆ ಮಾಡ್ಕೋಬೇಕಾಗಿರೋ ಬಿಸ್ನೆಸ್ ಗಳು ಇನ್ನು ತುಂಬಾನೇ ಇದೆ ಗೈಸ್. ಅದು ನಾವು ಸರ್ಚ್ ಮಾಡ್ಬೇಕು ಯಾವ್ಯಾವ ತರ ಅಂತ. ಅದನ್ನೆಲ್ಲ ನಾವು ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ತೀವಿ ಅಂತ ಅಂದ್ರೆ ಯಾವ್ದೇ ಹೊರಗಡೆ ಹೋಗಿ ಸಂಪಾದನೆ ಮಾಡೋ ಗಣಸಿಗಿಂತ ಜಾಸ್ತಿನೇ ಸಂಪಾದನೆ ಮಾಡಬಹುದು ಇದ್ರಲ್ಲಿ. ಬಟ್ ಅದಕ್ಕೆ ಸ್ವಲ್ಪ ಏನಂತಂದ್ರೆ ಒಂದು ಮೈಂಡ್ ಇರ್ಬೇಕು, ಚೆನ್ನಾಗಿ ಬಿಸ್ನೆಸ್ ಮೈಂಡ್ ಇರ್ಬೇಕು. ಮತ್ತೆ ಅದು ನಾವು ಇರೋ ಪ್ಲೇಸ್ ಒಂದು ಅಂದ್ರೆ ಎಲ್ಲ ಓಡಾಡೋ ಕಡೆ ಇರ್ಬೇಕು, ಜನಸಂಖ್ಯೆ ಜಾಸ್ತಿ ಇರ್ಬೇಕು. ಹಳ್ಳಿ ಕಡೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಳ್ಳಿ ಕಡೆನೂ ಬೇಜಾನ್ ಕೆಲಸಗಳಿದೆ, ಹಳ್ಳಿ ಕಡೆನೂ ತುಂಬಾನೇ ಇದೆ, ಇದಕ್ಕಿನ್ನ ಚೆನ್ನಾಗೇ ಮಾಡ್ಬೋದು. ಹಳ್ಳಿ ಕಡೆಗಾಗೋ ಬಿಸ್ನೆಸ್ ಗಳು ಹಳ್ಳಿ ಕಡೆ ಮಾಡ್ಕೋಬಹುದು. ಈ ಕಡೆ ಸಿಟಿ ಕಡೆ ಮಾಡೋ ಅಂತ ಬಿಸ್ನೆಸ್ ಸಿಟಿಲೂ ಮಾಡ್ಕೋಬಹುದು, ಹಳ್ಳಿಲೂ ಮಾಡ್ಬೋದು. ಆದ್ರೆ ಸ್ವಲ್ಪ ಅದ್ರಲ್ಲಿ ನಮ್ಗೆ ಕಡಿಮೆ ಬಜೆಟ್, ಕಡಿಮೆ ಸಂಪಾದನೆ ಆಗುತ್ತೆ ಅಷ್ಟೇನೆ. ಅದ್ ಬಿಟ್ಟು ಅದಕ್ಕೆ ತಕ್ಕಂಗ್ ಮಾಡಿದ್ರೆ ನಾವು ಅದ್ರಲ್ಲೂ ತುಂಬಾನೇ ಚೆನ್ನಾಗ್ ಮಾಡ್ಬೋದು. ಹಳ್ಳಿ ಕಡೆ ಅಂತಂದ್ರೆ ಹಳ್ಳಿ ಕಡೆ ಇನ್ನ ತುಂಬಾನೇ ಚೆನ್ನಾಗ್ ಅಮೌಂಟ್ ಅರ್ನಿಂಗ್ಸ್ ಮಾಡ್ಬೋದು. ಈಗ ಜಾಸ್ತಿ ಆ ಕಡೆ ಎಲ್ಲ ಅಂಗಡಿಗಳಿರಲ್ಲ, ಯಾವ್ದೇ ಶಾಪ್ಗಳು ಜಾಸ್ತಿ ಇರಲ್ಲ. ನಾವು ಅದನ್ನೇ ಮನೇಲೆ ತಂದು ಈಗ ನಾನು ಏನೇನ್ ಹೇಳ್ದೆ ಅದಕ್ಕಿಂತ ಅಲ್ಲಿಗೆ ಏನ್ ಉಪಯೋಗ ಆಗುತ್ತೆ, ಹಳ್ಳಿ ಕಡೆ ಏನ್ ಉಪಯೋಗ ಆಗುತ್ತೆ ಆ ಐಟಮ್ಸ್ ಗಳನ್ನ ನಾವು ಮನೇಲೆ ತಗೊಬಂದು ಇಟ್ಕೊಂಡ್ರೆ ಅದು ತುಂಬಾ ಜನಕ್ಕೆ ಅವಶ್ಯಕತೆ ಇರುತ್ತೆ. ಅದು ತುಂಬಾನೇ ನಮ್ಗೆ ಸೇಲ್ ಆಗುತ್ತೆ. ಏನೇನ್ ಬೇಕು ಅಲ್ಲಿಗೆ ಲೇಡೀಸ್ ಗಳಿಗೆ, ಲೇಡೀಸ್ ಐಟಮ್ ಆಗಿರ್ಬೋದು, ಏನೇ ಒಂದು ಈಗ ಹೇಳುದ್ನಲ್ಲ ಮಹಿಳೆಯರಿಗೆ ಬೇಕಾಗಿರುವಂತ ಐಟಮ್ಗಳು, ಬಟ್ಟೆ ವ್ಯಾಪಾರ ಆಗಿರ್ಬೋದು, ಬ್ಯಾಂಗಲ್ ಸ್ಟೋರ್ ತರ ಅಂದ್ರೆ ಸ್ಟೋರ್ ಅಲ್ಲ ಮನೇಲೆ ಇಟ್ಕೊಂಡು ಬಳೆ ಆಗಿರ್ಬೋದು, ಈಗ ಸ್ಟಿಕ್ಕರ್ಸ್, ಹೇರ್ ಪಿನ್ನು, ಕ್ಲಿಪ್ಪು, ಮತ್ತೆ ರಿಬ್ಬನ್ನು, ಈ ತರ ಏನ್ ನೇಲ್ ಪಾಲಿಶ್, ಏನೇನು ಐಟಮ್ ಬೇಕು ಈಗ ಲೇಡೀಸ್ಗೆ ಏನೇನ್ ಉಪಯೋಗ ಆಗುತ್ತೆ ಆ ತರ ಐಟಮ್ಗಳನ್ನ ಮನೇಲೆ ತಂದು ಇಟ್ಕೊಂಡ್ರೆ ಹಳ್ಳಿ ಕಡೆ ಜಾಸ್ತಿ ಸಿಟಿಗೆ ಹೋಗ್ದಿರೋ ಕಾರಣ, ಅಂದ್ರೆ ಈಗ ಹೋಗ್ತಾರೆ ಆಲ್ಮೋಸ್ಟ್. ಇನ್ ಕೇಸ್ ಹೇಳಿದ್ದು ಅಷ್ಟು ತೀರಾ ಜಾಸ್ತಿ ಹಳ್ಳಿ ಕಡೆ ಇದೀವಿ ನಾವು ಅಂತಂದ್ರೆ ಆ ತರ ಐಟಮ್ಗಳು ತಂದು ಸಣ್ಣ ಪುಟ್ಟ ಲಾಸ್ ಆಗ್ದಿರ ಹಂಗೆ ನೋಡ್ಕೊಂಡು ಅವ್ರಿಗೆ ಏನ್ ಯೂಸ್ಫುಲ್ ಆಗುತ್ತೆ ಆ ತರ ಐಟಮ್ ಇಟ್ಕೊಂಡ್ರಂತೂ ಅಲ್ಲೂನು ಹಳ್ಳಿ ಕಡೆನೂ ತುಂಬಾನೇ ಚೆನ್ನಾಗಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಗೈಸ್. ಅದಾದ್ಮೇಲೆ ಈಗ ಹೇಳಿದ್ನಲ್ಲ ಇಷ್ಟು ಬಿಸ್ನೆಸ್ ಇನ್ನ ತುಂಬಾನೇ ಇದೆ. ಮಾಡ್ತೀನಿ ಅಂತ ಹೋದ್ರೆ, ಸರ್ಚ್ ಮಾಡ್ತೀನಿ ಅಂತ ಅಂದ್ರೆ ಇನ್ನೂ ತುಂಬಾನೇ ಐಡಿಯಾಸ್ ಗಳಿದೆ. ಈ ತರ ಮಾಡ್ಕೊಂಡು ನಾವು ಕಮ್ಮಿ ಅಂದ್ರು ಜಾಸ್ತಿ ಬೇಡ ಅಂತ ಅಂದ್ರು ಇವೆಲ್ಲ ಹೇಳಿರೋದು ಜಾಸ್ತಿ ರೇಂಜ್ ಆಯ್ತು, ಇಷ್ಟೆಲ್ಲ ಸುಮ್ನೆ ಹೇಳೋದಿಕ್ ಮಾತ್ರ ಚಂದ ಅಂತಂದ್ರು ಒಂದ್ 10,000 ರೂಪಾಯಿ ಅಷ್ಟಾದ್ರೂ ನಾವು ಅಮೌಂಟ್ ಅರ್ನ್ ಮಾಡೇ ಮಾಡ್ಬೋದು ಗೈಸ್. ನಾವು 10,000 ಅಂತೂ ಸಂಪಾದನೆ ಮಾಡೇ ಮಾಡ್ಬೋದು. ಸಾಕಲ್ವಾ ಒಂದ್ 10,000 ಮನೇಲೆ ಇದ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅವರು ಸಂಸಾರ ಎಲ್ಲ ಮಕ್ಳು ಮರಿ ಎಲ್ಲ ನೋಡ್ಕೊಂಡು 10,000 ಸಂಪಾದನೆ ಮಾಡ್ಕೊಳ್ಳೋದು ಬೇಜಾನೇ ಆಯ್ತು ಮನೆಯಲ್ಲಿರೋರ್ಗೆ. ಅವರು ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗ್ದಿರಾ ಸಾಕಲ್ವಾ ಗೈಸ್, ಇದು ಬೇಜಾನೇ ಆಯ್ತು. ಬೇರೆ ಕೆಲಸ ಹೊರಗಡೆ ಕೆಲಸ ಮಾಡ್ತೀನಿ ಅಂತ ಹೋದ್ರುನು, ಈ ಗಾರ್ಮೆಂಟ್ಸ್ ಗೆ ಹೋದ್ರುನು ಎಷ್ಟು ಕೊಡ್ತಾರೆ, 10,000 ಒಳಗಡೆಯಿಂದನೇ ಸ್ಟಾರ್ಟಿಂಗ್ ಅಲ್ವಾ, ಒಂದ್ 8,000 ಇಂದ ಸ್ಟಾರ್ಟಿಂಗ್ ಅಲ್ಲಿ ಕೊಡೋದು. ಅದಕ್ಕಿಂತ ಏನ್ ಕಡಿಮೆ ಆಗಲ್ಲ ಇದು. ಈ ತರ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೋಬಹುದು ಗೈಸ್. ಮತ್ತೆ ಇನ್ನು ಏನೇನು ಬಗ್ಗೆ ಟಿಪ್ಸ್ ಬೇಕು ನಿಮ್ಗೆ ಕಮೆಂಟ್ ಮಾಡಿ ನನ್ಗೆ. ಖಂಡಿತ ವಿಡಿಯೋ ನನ್ಗೆ ಆ ಟಿಪ್ಸ್ ಬಗ್ಗೆ ಗೊತ್ತು ಅಂತ ಅಂದ್ರೆ, ಆ ವಿಚಾರದ ಬಗ್ಗೆ ಗೊತ್ತು ಅಂತ ಅಂದ್ರೆ ಖಂಡಿತ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಒಳ್ಳೊಳ್ಳೆ ಕಂಟೆಂಟ್ ನಿಮ್ ನೋಟಿಫಿಕೇಶನ್ ಬರುತ್ತೆ. ಆ ವಿಡಿಯೋಸ್ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲಾನು ತುಂಬಾನೇ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ತೀನಿ. ಒನ್ಸ್ ಅಗೇನ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಟು ಯು
ಇಷ್ಟೊತ್ತು ನಾನು ವಿಡಿಯೋನ ತುಂಬಾನೇ ಪೇಷನ್ಸ್ ಇಂದ ವಾಚ್ ಮಾಡೋದಕ್ಕೆ ತುಂಬಾ 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 ಥ್ಯಾಂಕ್ಸ್.